ಬಿಡಿಎ ಮೆಗಾ ಆಪರೇಷನ್ 43 ಕೋಟಿ ಮೌಲ್ಯದ ಆಸ್ತಿ ಸೀಸ್. ಕೆಂಪೇಗೌಡ ಬಡಾವಣೆಯ ಬ್ಲಾಕ್ 2ರಲ್ಲಿ ಕಾರ್ಯಾಚರಣೆ ನಡೀತಾ ಇದ್ದು, ಈ ಸಂದರ್ಭದಲ್ಲಿ ಬಿಡಿಎ ನಡೆಸಿದಂತಹ ಮೆಗಾ ಆಪರೇಷನ್ ಇದು. 43 ಕೋಟಿ ಮೌಲ್ಯದ ಆಸ್ತಿಯನ್ನ ಸೀಸ್ ಮಾಡಲಾಗಿದೆ. ಕೆಂಪೇಗೌಡ ಬಡಾವಣೆಯ ಬ್ಲಾಕ್ 2ನಲ್ಲಿ ಕಾರ್ಯಾಚರಣೆ ನಡೆಸಲಾಗಿದೆ. ಯಶವಂತಪುರ ಹೋಬಳಿಯ ಕೆಂಪೇಗೌಡ ಬಡಾವಣೆಯ ಬ್ಲಾಕ್ 2ನಲ್ಲಿ ಈ ಕಾರ್ಯಾಚರಣೆ ನಡೆದಿದ್ದು, ಸರ್ವೆ ನಂಬರ್ 22/2ರಲ್ಲಿ 2 ಎಕರೆ ಜಮೀನಿನ ಒಂದು ತೆರವು ಪ್ರಕ್ರಿಯೆ ನಡೆದಿರುವಂತದ್ದು. ಸದ್ಯ ಶೆಡ್ ಮತ್ತು ಕಟ್ಟಡವನ್ನ ತೆರವುಗೊಳಿಸಿ ಆಸ್ತಿಯನ್ನ ವಶಕ್ಕೆ ಪಡೆದಿದೆ ಬಿಡಿಎ. ಬರೋಬ್ಬರಿ 43 ಕೋಟಿ ಮೌಲ್ಯದ ಆಸ್ತಿಯನ್ನ ಬಿಡಿಎ ವಶಪಡಿಸಿಕೊಂಡಿದೆ. ಬಿಡಿಎ ಮೆಗಾ ಆಪರೇಷನ್ ನಡೆಸಿರುವಂತದ್ದು. 43 ಕೋಟಿ ಮೌಲ್ಯದ ಆಸ್ತಿಯನ್ನ ಸೀಸ್ ಮಾಡಿದ್ದು ಕೆಂಪೇಗೌಡ ಬಡಾವಣೆಯ ಬ್ಲಾಕ್ 2ರಲ್ಲಿ ಕಾರ್ಯಾಚರಣೆ ನಡೆದಿದೆ. ಯಶವಂತಪುರ ಹೋಬಳಿಯ ಕೆಂಪೇಗೌಡ ಬಡಾವಣೆಯಲ್ಲಿ ನಡೆದಿರುವಂತಹ ಕಾರ್ಯಾಚರಣೆ ಇದು. ಸರ್ವೆ ನಂಬರ್ 22/2ರಲ್ಲಿ 2 ಎಕರೆ ಜಮೀನಿನಲ್ಲಿ ಅನಧಿಕೃತ ಶೆಡ್ ಹಾಕಲಾಗಿತ್ತು. ಈ ಅನಧಿಕೃತ ಶೆಡ್ ಮತ್ತು ಕಟ್ಟಡ ನಿರ್ಮಾಣ ಮಾಡಿಕೊಳ್ಳಲಾಗಿತ್ತು. ಇದನ್ನ ತೆರವು ಮಾಡುವಂತಹ ಒಂದು ಪ್ರಕ್ರಿಯೆ ಇದೀಗ ಬಿಡಿಎ ವತಿಯಿಂದ ಆಗಿದೆ. ಸದ್ಯ ಶೆಡ್ ಹಾಗೂ ಕಟ್ಟಡವನ್ನ ತೆರವುಗೊಳಿಸಿ ಆಸ್ತಿಯನ್ನು ವಶಕ್ಕೆ ಪಡೆದಿದೆ ಬಿಡಿಎ. ಇದು ಒಂದಲ್ಲ ಎರಡಲ್ಲ, ಬರೋಬ್ಬರಿ 43 ಕೋಟಿ ಮೌಲ್ಯದ ಆಸ್ತಿ ಬಿಡಿಎ ವಶಕ್ಕೆ ತೆಗೆದುಕೊಂಡಿರುವಂಥದ್ದು. ಯಶವಂತಪುರ ಹೋಬಳಿಯ ಕೆಂಪೇಗೌಡ ಬಡಾವಣೆಯಲ್ಲಿರುವಂತಹ ಬಿಡಿಎ ಆಸ್ತಿ ಸರ್ವೆ ನಂಬರ್ 22/2ರಲ್ಲಿ 2 ಎಕರೆ ಜಮೀನಿನಲ್ಲಿ ನಿರ್ಮಾಣಗೊಳ್ತಾ ಇದ್ದಂತಹ ಅನಧಿಕೃತ ಶೆಡ್ ಮತ್ತು ಕಟ್ಟಡ, ಇದನ್ನ ಜೆಸಿಬಿ ಮೂಲಕ ಈಗ ತೆರವು ಮಾಡುವಂತಹ ಒಂದು ಪ್ರಕ್ರಿಯೆಯಲ್ಲಿ ನಡೆದಿದೆ. ಬರೋಬ್ಬರಿ 43 ಕೋಟಿ ಮೌಲ್ಯದ ಆಸ್ತಿಯನ್ನ ಈ ಮೂಲಕ ಬಿಡಿಎ ವಶಕ್ಕೆ ತೆಗೆದುಕೊಂಡಿರುವಂಥದ್ದು ಗಮನಿಸ್ತಾ ಹೋಗಬಹುದಾಗಿದೆ. ಸ್ಥಳಕ್ಕೆ ಅಧಿಕಾರಿಗಳು ದೌಡಾಯಿಸಿದ್ದಾರೆ. ಈ ಸಂದರ್ಭದಲ್ಲಿ ಕೆಂಪೇಗೌಡ ಬಡಾವಣೆಯ ಬ್ಲಾಕ್ 2ರಲ್ಲಿ ಅನಧಿಕೃತ ಕಟ್ಟಡ ನಿರ್ಮಾಣ ಮಾಡಲಾಗಿತ್ತು. ಅದು ಬಿಡಿಎ ವ್ಯಾಪ್ತಿಗೆ ಸೇರಿದಂಥ 43 ಕೋಟಿ ಮೌಲ್ಯದ ಆಸ್ತಿ. ಆ ಆಸ್ತಿಯನ್ನು ಇದೀಗ ವಶಕ್ಕೆ ತೆಗೆದುಕೊಂಡಿದೆ ಬಿಡಿಎ. ಜೆಸಿಬಿ ಮೂಲಕ ಅಲ್ಲಿದ್ದಂತಹ ಶೆಡ್ ಮತ್ತು ಕಟ್ಟಡವನ್ನು ತೆರವುಗೊಳಿಸುವಂಥ ಒಂದು ಪ್ರಕ್ರಿಯೆ ನಡೆದಿದೆ. ಸದ್ಯ ಶೆಡ್ ಮತ್ತು ಕಟ್ಟಡ ಸಂಪೂರ್ಣ ನೆಲಸಮ ಮಾಡಲಾಗಿದೆ. ಆ ಮೂಲಕ 43 ಕೋಟಿ ಮೌಲ್ಯದ ಆಸ್ತಿಯನ್ನು ವಶಕ್ಕೆ ತೆಗೆದುಕೊಳ್ಳುವಂಥ ಒಂದು ನಿಟ್ಟಲ್ಲಿ ಬಿಡಿಎ ಮುಂದಾಗಿರುವಂಥದ್ದನ್ನು ಗಮನಿಸಬಹುದು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಮಂಜುನಾಥ್ ಅವರಿಂದ. ಮಂಜುನಾಥ್, ಯಶವಂತಪುರ ಹೋಬಳಿಯ ಕೆಂಪೇಗೌಡ ಬಡಾವಣೆಯಲ್ಲಿ ಯಾವ ರೀತಿ ಅನಧಿಕೃತ ಕಟ್ಟಡ ಮತ್ತು ಶೆಡ್ ಅಲ್ಲಿ ನಿರ್ಮಾಣಗೊಂಡಿತ್ತು, ಅದನ್ನ ತೆರವು ಮಾಡುವಂಥ 43 ಕೋಟಿ ಮೌಲ್ಯದ ಆಸ್ತಿಯನ್ನ ತೆರವು ಮಾಡುವಂಥ ಒಂದು ಪ್ರಕ್ರಿಯೆ ಹೇಗೆ ನಡೀತಾ ಅಲ್ಲಿ ಅಂತ ಬಿಡಿಎ ವತಿಯಿಂದ? ಹೌದು ವಸಂತ್, ಬೆಂಗಳೂರು ನಗರದಲ್ಲಿ ಎಲ್ಲಾದ್ರೂ ಸರ್ಕಾರಿ ಜಾಗ ಸಿಕ್ಕಿದ್ರೆ ಅಥವಾ ಕೆರೆ ಕುಂಟೆಗಳು ಈ ರೀತಿ ಸರ್ಕಾರಿ ಜಮೀನು ಸಿಕ್ಕಿದ್ರೆ ಬೆಂಗಳೂರು ನಗರದಲ್ಲಿ ಸಾಕಷ್ಟು ಜನರು ಬಿಡಿಸ್ಕೊಳ್ಳಲು ಮುಂದಾಗ್ತಾರೆ. ಸೊ ಅಂತದ್ದೇ ಒಂದು ಅಂದ್ರೆ ಬೆಂಗಳೂರು ನಗರದಲ್ಲಿ ಯಶವಂತಪುರ ಹೋಬಳಿಯ ಸರ್ವೆ ನಂಬರ್ 22/2ರಲ್ಲಿ ಸುಮಾರು 2 ಎಕರೆ ಜಮೀನನ್ನ ಅನಧಿಕೃತವಾಗಿ ಶೆಡ್ ಹಾಕೊಂಡಿದ್ರು. ಸೊ ಅಷ್ಟು ದಿನ ಅಂದ್ರೆ ಅಲ್ಲಿ ಡಿವಿ ವೃತ್ತ ಅಥವಾ ಡಿಬಿಎ ವೃತ್ತ ಅಂತೇಳಿ ಒಂದಿಷ್ಟು ಸಾಕಷ್ಟು ಸುಮಾರು 30-40 ಜನ ಕೂಡ ಶೆಡ್ ಹಾಕ್ಲಿಲ್ಲ. ಆದ್ರೆ ಈ ಬಿಡಿಎ ಅವರು ತಮ್ಮ ಅಂದ್ರೆ ಎಲ್ಲ ದಾಖಲೆಗಳನ್ನು ಪರಿಶೀಲಿಸಿಕೊಂಡು ಮುಂದಿಟ್ಕೊಂಡು ಈಗ ಯಾವುದೇ ಒಂದು ನೋಟಿಸ್ ಅನ್ನ ಕೊಡದೆ ಏಕಾಏಕಿ ಅಲ್ಲಿದ್ದಂತಹ ಸುಮಾರು 43 ಕೋಟಿ ಅಷ್ಟು ಆಸ್ತಿಯನ್ನ ಇದೀಗ ವಶಪಡಿಸಿಕೊಂಡಿರುವಂತದ್ದು. ಅಂದ್ರೆ ಯಾರೆಲ್ಲ ಅಲ್ಲಿ ಶೆಡ್ ಹಾಕೊಂಡಿದ್ರು ಅವ್ರಿಗೆ ನೇರವಾಗಿ ಅಂದ್ರೆ ಜೆಸಿಬಿ ಮುಖಾಂತರ ಹೋಗಿ ಶೆಡ್ಗಳನ್ನ ತೆರವುಗೊಳಿಸಿ ಕಟ್ಟಡಗಳನ್ನು ತೆರವುಗೊಳಿಸಿ ಒಟ್ಟು 43 ಕೋಟಿಯಷ್ಟು ಮೌಲ್ಯದ ಆಸ್ತಿಯನ್ನ ಇದೀಗ ಬಿಡಿಎ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆ ಮಾಡುವ ಮೂಲಕ ವಶಪಡಿಸಿಕೊಂಡಿರುವಂತದ್ದು ವಸಂತ. ಒಂದಿಷ್ಟು ವಿರೋಧಗಳಲ್ಲಿ ಏನಾದ್ರು ವ್ಯಕ್ತ ಆಯ್ತಾ ಹೇಗೆ ಅಂತ? ಅಂದ್ರೆ ಒಂದಿಷ್ಟು ಜನರು ಕೇಳ್ತಾ ಇದ್ರು, ಅಂದ್ರೆ ನಿಮ್ಮ ಒಂದು ಏಕಾಏಕಿ ಈ ರೀತಿ ನೀವು ಬಂದು ಜೆಸಿಬಿ ಮುಖಾಂತರ ಗರ್ಜನೆ ಮಾಡ್ತಿದ್ದೀರಿ. ಮೊದಲನೇದಾಗಿ ಕಾನೂನು ಪ್ರಕಾರವಾಗಿ ನೋಟಿಸ್ ಅನ್ನ ಕೊಡ್ಬೇಕಾಗಿತ್ತು. ಕೆಲವೊಂದಿಷ್ಟು ಮಂದಿಗೆ ನೋಟಿಸ್ ಸಿಕ್ಕಿದೆ. ಅಂದ್ರೆ ಇದು ಬಿಡಿಎ ಆಸ್ತಿ ಇದೀಗ ವಶಪಡಿಸ್ಕೊಳ್ತಾ ಇದೀವಿ ಅಂತೇಳಿ 1 ತಿಂಗಳಿಗೂ ಮುಂಚೆ ಒಂದು ನೋಟಿಸ್ ಅನ್ನ ಕೊಡ್ಬೇಕಾಯ್ತು. ಆದ್ರೆ ನೋಟಿಸ್ ಕೇವಲ 1-2 ಅಲ್ಲಿದ್ದಂತಹ ಮಾಲೀಕರಿಗೆ ಅಷ್ಟೇ ಸಿಕ್ಕಿದೆ, ಎಲ್ರಿಗೂ ಕೂಡ ಸಿಕ್ಕಿಲ್ಲ. ಈ ವಿಚಾರವಾಗಿ ಅಲ್ಲಿದ್ದಂತಹ ಶೆಡ್ ಹಾಕೊಂಡಿರುವಂತರು ಒಂದಿಷ್ಟು ಜಿಬಿ ಅಧಿಕಾರಿಗಳ ವಿರುದ್ಧ ಅಂದ್ರೆ ಅಲ್ಲಿ ಒಂದಿಷ್ಟು ಘಟನೆಗೆ ಮುಂದಾಗ್ತಿದ್ರು. ಅದೆಲ್ಲರನ್ನು ಸಮಾಧಾನ ಪಡಿಸಿ ಪೊಲೀಸ್ ಅಧಿಕಾರಿಗಳ ನೇತೃತ್ವದಲ್ಲಿ ಈ ಒಂದು 43 ಕೋಟಿ ಆಸ್ತಿಯನ್ನ ಈಗ ಬಿಡಿಎ ಅಧಿಕಾರಿಗಳು ವಶಪಡಿಸಿಕೊಂಡಿರುವಂತದ್ದು ವಸಂತ. ಓಕೆ, ಧನ್ಯವಾದ ಮಂಜುನಾಥ್ ತಮ್ಮೆಲ್ಲ ಮಾಹಿತಿಗಾಗಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.